ಹಾಯ್, ಚೈತ್ರ ಗೌಡ ಲಾಗ್ಸ್ಗೆ ಸ್ವಾಗತ. ಇವತ್ತು ಟಾಪಿಕ್ ಬಂದುಬಿಟ್ಟು ಮೇ 1 ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನಾಚರಣೆ. ಅದ್ರ ಬಗ್ಗೆ ಮಾತಾಡೋಣ ಅಂದ್ಕೊಂಡಿದ್ದೀನಿ. ಬನ್ನಿ ಮಾತಾಡೋಣ. ಮೇ 1 ರಂದು ಜಾಗತಿಕವಾಗಿ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಇದು ಕಾರ್ಮಿಕರನ್ನು ಸಾಧನೆ ಮತ್ತು ತ್ಯಾಗ ಮತ್ತು ಹಕ್ಕುಗಳನ್ನು ಗೌರವಿಸುವುದು ದಿನವಾಗಿದೆ. 1886ರಲ್ಲಿ ಮೇ 1 ರಂದು ಚಿಕಾಗೋದಲ್ಲಿ ನಡೆದ 8 ಗಂಟೆಗಳ ಕೆಲಸದ ಅವಧಿಯಲ್ಲಿ ಹೋರಾಟಗಾರರ ನೆನಪಿಗಾಗಿ ಈ ದಿನವನ್ನು ಆಚರಿಸಲಾಗುತ್ತದೆ. ಭಾರತದಲ್ಲಿಯೂ ಈ ದಿನವನ್ನು ಆಚರಿಸುತ್ತಾರೆ. ಅಸಂಖ್ಯಾತ ಕಾರ್ಮಿಕರನ್ನು ಪರಿಶ್ರಮವನ್ನು ಸ್ಮರಿಸಲಾಗುತ್ತದೆ. ಕಾರ್ಮಿಕರ ದಿನಾಚರಣೆಯಲ್ಲಿ ಪ್ರಮುಖ ಅಂಶಗಳು. ಹಿನ್ನೆಲೆ: 19ನೇ ಶತಮಾನದ ಕೈಗಾರಿಕಾ ಕ್ರಾಂತಿಯ ಸಮಯವನ್ನು ಕಾರ್ಮಿಕರ ಶೋಷಣೆಗೆ ತಡೆಯಲು ಮತ್ತು 8 ಗಂಟೆಗಳ ಕೆಲಸ, 8 ಗಂಟೆ ವಿಶ್ರಾಂತಿ, 8 ಗಂಟೆ ನಿದ್ದೆ ಎಂಬ ಬೇಡಿಕೆಗಳನ್ನು ಈ ಹೋರಾಟವನ್ನು ಆರಂಭವಾಯಿತು. ಈ ಕಾರ್ಮಿಕರು 8 ಗಂಟೆ ಕೆಲಸ ವರ್ಕ್ ಇರುತ್ತೆ. ಅದರಲ್ಲಿ 8 ಗಂಟೆ ಕಾಲ ರೆಸ್ಟು, ಅಂದರೆ ನೈಟ್ ಹೊತ್ತು ಮಲ್ಕೊಳ್ಳೋದು, ಆಮೇಲೆ ಅಡುಗೆ ಎಲ್ಲ ಮಾಡ್ಕೊಂಡು ಹೋಗಿ ಫುಲ್ಲು ವರ್ಕ್. ಅಂದರೆ 8 ಗಂಟೆವರೆಗೂ 8 ಗಂಟೆ ಕೆಲಸ ಮಾಡಬೇಕಲ್ಲ, ಕುತ್ಕೊಂಡು ಕೆಲಸ ಮಾಡೋರು ಇರ್ತಾರೆ. ಸ್ಯಾಲ್ರಿ ಕಡಿಮೆ ಇದ್ದರೂ ಜಾಸ್ತಿ ಇದ್ದರೂ ಅಲ್ಲೇ ಹೋಗಿ ವರ್ಕ್ ಮಾಡ್ತಾರೆ. ಅವೆಲ್ಲ ಇರುತ್ತಲ್ಲ, ಅವ್ರಿಗೆಲ್ಲ ಗ್ರೇಟ್ ಆಗಿರುತ್ತೆ. ನಾವು ಸಹ ನಾವು ಮಾಡಿದ್ದೀವಿ ಕೆಲಸನ. 8 ಗಂಟೆವರೆಗೂ 10 ಗಂಟೆವರೆಗೂ ವರ್ಕ್ ಮಾಡಿದ್ದೀವಿ. ಅದರಲ್ಲಿ ಒಂದು ರಜೆ ಸಿಕ್ಕೈತೆ ಅಂದರೆ ಅದು ಕಾರ್ಮಿಕರ ದಿನಾಚರಣೆಗೂ ಒಂದು ರಜೆ ಇರುತ್ತೆ ಫುಲ್ಲೂ. ಭಾರತದಲ್ಲಿ ಆಚರಣೆಗಳು. ಭಾರತದಲ್ಲಿ ಮೊದಲ ಕಾರ್ಮಿಕರ ದಿನಾಚರಣೆಯನ್ನು 1923ರಂದು ಮದ್ರಾಸಿನಲ್ಲಿ ಆಚರಿಸಲಾಗುತ್ತಿತ್ತು. ಫಸ್ಟ್ ಮದ್ರಾಸ್ನಲ್ಲಿ ಆಚರಿಸಿದ್ದು, ಆಮೇಲೆ ಎಲ್ಲ ಕಡೆಯೂ ಸ್ಟಾರ್ಟ್ ಆಗಿದ್ದು. ಮಹತ್ವ: ಕಾರ್ಮಿಕರ ಹಕ್ಕುಗಳನ್ನು, ಸುರಕ್ಷಿತ ಕೆಲಸದಲ್ಲಿ ವಾತಾವರಣ ಮತ್ತು ಸಮಾನತೆ ವೇತನದ ಬಗ್ಗೆ ಜಾಗೃತಿ ಮೂಡಿಸಲು ಈ ದಿನವನ್ನು ಮೀಸಲಾಗಿರುತ್ತದೆ. ಕಾರ್ಮಿಕರ ದಿನಾಚರಣೆಯು ಮೀಸಲಾಗಿರುತ್ತದೆ. ಆಚರಣೆ: ಕಾರ್ಮಿಕ ಸಂಘಟನೆಗಳು ಮೆರವಣಿಗೆಗಳನ್ನು ಮತ್ತು ಸಭೆಗಳ ಮೂಲಕ ಕಾರ್ಮಿಕರು ತಮ್ಮ ಒಗ್ಗಟ್ಟನ್ನು ಪ್ರದರ್ಶಿಸುತ್ತದೆ. ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿದ್ರೆ ಮಾತ್ರ ಅದಕ್ಕೆ ಪ್ರತಿಫಲ ಸಿಗೋದು. ಅಲ್ಲಿ ಬೇರೆ ಬಾಸ್ ಆಗಿರ್ತಾರೆ ಮತ್ತು ಅಲ್ಲಿರೋ ಎಂಪ್ಲಾಯೀಸ್ ಎಲ್ಲನೂ ಒಂದೇ ಒಟ್ಟಿಗೆ ಗೂಡಿ ಕೆಲಸ ಮಾಡೋದನ್ನೇ ಒಟ್ಟುಗೂಡಿಕೆ ಅಂತ ಅಂದ್ಬಿಟ್ಟು ಕೆಲಸ ಮಾಡ್ತಾಯಿರ್ತಾರೆ ಫುಲ್ಲೂ. ರಜೆ: ಹೆಚ್ಚಿನ ದೇಶಗಳಲ್ಲಿ ಮೇ 1 ರಂದು ಸಾರ್ವಜನಿಕ ರಜೆ ಇರುತ್ತದೆ. ಈ ದಿನವು ಕಾರ್ಮಿಕರ ಶ್ರಮವನ್ನು ಗೌರವಿಸುವುದು ಮತ್ತು ಅವರ ಕಲ್ಯಾಣಕ್ಕೆ ಬದ್ಧವಾದ ಸಂಕೇತವಾಗಿದೆ ಫುಲ್ಲೂ. ಒಂದು ಸಂಸ್ಥೆಯು ಬಹುದೊಡ್ಡ ಆಸ್ತಿ. ಒಂದು ಸಂಸ್ಥೆ ಎಷ್ಟು ದೊಡ್ಡ ಆಸ್ತಿಯಾಗಿರ್ತದೆ, ಯಾವುದೇ ಕಂಪ್ನಿ ಆಗಿರಲಿ, ಅದೊಂದು ಬಹುದೊಡ್ಡ ಆಸ್ತಿ ಆಗಿರುತ್ತೆ. ಅದರಲ್ಲಿ ದುಡಿಯುತ್ತಿರುವ ಜನರು ಕೆಲಸಕ್ಕಾಗಿ ದುಡಿತಿರ್ತಾರೆ. ದೊಡ್ಡದಾಗಿರಲಿ ಚಿಕ್ಕದಾಗಿರಲಿ, ಪ್ರತಿಯೊಬ್ಬ ಕೊಡುಗೆಯೂ ಅದರ ಅಭಿವೃದ್ಧಿ ಬುನಾದಿ. ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳಾಗಿವೆ. ಅತಿ ಹೆಚ್ಚಾಗಿ ನನ್ನ ಕೆಲಸ ನನಗೆ ಖುಷಿ, ತೃಪ್ತಿ, ನೆಮ್ಮದಿ. ಹಣ ಎಲ್ಲವನ್ನೂ ನೀಡಿ ಅದಕ್ಕೆನೆದ ಶ್ರಮವೇ ಕಾರಣವೆಂಬುದು ಗೊತ್ತು. ಪ್ರತಿಯೊಬ್ಬ ಕಾರ್ಮಿಕರು ಅತಿ ಹೆಚ್ಚಾಗಿ ಕೆಲಸ ಮಾಡುವುದು ಮತ್ತು ಸಂಬಳ ತಗೊಳೋದು ಇರೋ ಖುಷಿಯಲ್ಲಿ ಬೇರೆ ಯಾವ ಖುಷಿನೂ ಇರೋದಿಲ್ಲ. ಅದರಲ್ಲಿ ನಾವು ದುಡ್ದಿರೋದು ಅಮೌಂಟ್ ಅಂದರೆ ಎಲ್ಲರಿಗೂ ಖುಷಿ ಇದ್ದೇ ಇರುತ್ತೆ. ಯಾವ ಸ್ಯಾಲ್ರಿ ಬರುತ್ತೋ ಅಂತ ತುಂಬ ಖುಷಿಯಾಗಿ ಕಾಯ್ಕೊಂಡಿರ್ತೀವಿ. ದುಡಿಯುವವನಿಗೆ ಸಂಬಳ ಕೊಡುವವನೇ ಮಾಲೀಕ, ಆದರೆ ಸಂಬಳ ಕೊಡುವ ಮಟ್ಟಕ್ಕೆ ಆತನನ್ನು ಬೆಳೆಸುವವರೇ ಕಾರ್ಮಿಕರು. ಅದೇ ಕಾರ್ಮಿಕರ ದಿನಾಚರಣೆ ಶುಭಾಶಯಗಳು. ಥ್ಯಾಂಕ್ ಯು ಆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಹಾಗೆ ಸಪೋರ್ಟ್ ಮಾಡಿ ಆ್ಯಂಡ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ. ಥ್ಯಾಂಕ್ ಯು ಆಲ್.